ಕರ್ನಾಟಕ ಸರ್ಕಾರದ ಏನು ನೂತನವಾಗಿ ವಫ್ ಅಧ್ಯಕ್ಷರಾಗಿ ನೇಮಕ ಆಗಿರುವಂತಹ ಸೈಯದ್ ಅಲಿಪಾ ಹುಸೇನ್ ಅವರು ಏನು ಉತ್ತರ ಕರ್ನಾಟಕ ಅದರಲ್ಲೂ ದ್ವೇಷ ಬಿಡು ಪ್ರೀತಿ ಮಾಡು ಭಾವೈಕ್ಯತಾ ಒಂದು ಕೇಂದ್ರ ಸ್ಥಾನವಾದಂಥ ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರದ ದೂದ್ ದಾನ ದರ್ಗಾಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಹಾಗಾದರೆ ಈ ಭೇಟಿಯ ವಿಶೇಷತೆ ಏನು ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ನವಾಜ್ ದರ್ಗಾದ ಮಾಲಕರು ಬಂದಿರುವುದು ನಮಗೆ ಭಾಳ ಸಂತೋಷ ಆಗಿದೆ. ಅವರ ದರ್ಗಾವು ಕೂಡ ಜಗತ್ತಿಗೆ ಮಾನವರೆಲ್ಲರೂ ಒಂದು, ಮಾನವರೆಲ್ಲರೂ ಬಂಧುಗಳು. ನಾವು ಒಂದಾಗಿ ಚೆಂದಾಗಿ ಇದ್ದರೆ ಈ ಭೂಮಿ ಸ್ವರ್ಗವಾಗಿ ಪರಿಣಮಿಸ್ತಾ ಇದೆ ಅನ್ನುವಂಥ ಸಂದೇಶವನ್ನು ಕೊಡುವಂಥ ಸಾಲಿನಲ್ಲಿ, ಸೂಫಿ ಸಂತರ ಸಾಲಿನಲ್ಲಿ ಅಜ್ಮೀರ್, ಬಂದೇ ನವಾಜ್, ಶಿರಹಟ್ಟಿ ಫಕೀರೇಶ್ವರ ಮಠ, ಶಿರ್ಶನಾಳ ಶರೀಫ್ ಶಿವಯೋಗಿ, ಸಾವಳಗಿ ಶಿವಲಿಂಗೇಶ್ವರ ಮಠ ಭಾವೈಕ್ಯತೆಗಾಗಿ ಹುಟ್ಟಿರುವಂಥ ಮಠಗಳು. ಜಗತ್ತು ಸುಖವಾಗಿರಬೇಕೆಂದ್ರೆ ದ್ವೇಷ ಬಿಡು ಪ್ರೀತಿ ಮಾಡು, ಜಾತಿ ಎಣಿಸಬೇಡ, ಪ್ರೀತಿಯಿಂದ ಇರುವುದನ್ನು ಮರಿಬೇಡ ಅನ್ನುವಂಥ ಸಂದೇಶವನ್ನು ಕೊಟ್ಟಿರುವಂಥ ಮಠಕ್ಕೆ ಬಂದೇ ನವಾಜದ ನಮ್ಮ ಪೀಠಾಧಿಪತಿಗಳು ಬಂದಿರೋದು ಭಾಳ ಅಲಿ ಸಾಹೇಬರು ಬಂದಿರೋದು ಭಾಳ ಸಂತೋಷ ಆಗಿದೆ. ಬಿಜಾಪುರದ ಖಾಜಾ ಅಮೀನುದ್ದೀನರ ದರ್ಗಾಕ್ಕೆ ನಾವು ಮೇಲಿಂದ ಮೇಲೆ ಹೋಗ್ತೀವಿ, ದರ್ಗಾದ ಮಾಲಕರು ಮಠಕ್ಕೆ ಮೇಲಿನ ಮೇಲೆ ಬರ್ತಾರೆ. ಈ ಭಾವೈಕ್ಯತೆ ಹೀಗೆ ಮುಂದುವರಿಯಲಿ ಅಂತೇಳಿ ಆಶೀರ್ವಾದ ಮಾಡಿ ನಮ್ಮ ಮಾತು ಒಬ್ಬರಿಗೊಬ್ಬರು ಲೇಸನ ಬಯಸುವಂಥ ಗುರುಗಳ ಆಶೀರ್ವಾದದಿಂದ ಜಗತ್ತು ಸ್ವರ್ಗವಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಶಿರಹಟ್ಟಿ ಮಠ ಮತ್ತು ಇಲ್ಲಿ ಎರಡು ಕಡೆ ಇವತ್ತು ನಮ್ಮ ಗುಲ್ಬರ್ಗಾದ ಗುರುಗಳು ಬಂದು ಮತ್ತು ನಾವೆಲ್ಲ ಬಂದಿದ್ದೀವಿ. ಎಲ್ಲ ಶಿರಹಟ್ಟಿ ಮಠ ಒಂದು ಕೋಮು ಸೌಹಾರ್ದ ಒಂದು ದೊಡ್ಡ ಸಂಕೇತ, ಇತಿಹಾಸ ಇದೆ ಆ ಮಠಕ್ಕೆ. ಕೋಮು ಸಾಮರಸ್ಯದ ಒಂದು ಪ್ರತೀಕ, ಇಡೀ ದೇಶದ ಬಗ್ಗೆ ಚರ್ಚೆ ಮಠದ್ದು. ಅದೇ ರೀತಿ ದೂದ್ನಾನ ದರ್ಗಾಬಾಯಿ ಕೂಡ ಇಲ್ಲೂ ಕೂಡ ಕೋಮು ಸಾಮರಸ್ಯದ ಒಂದು ದೊಡ್ಡ ಕೇಂದ್ರ ಇದು. ಇಲ್ಲಿ ನೋಡಿ, ಇಲ್ಲಿ ಯಾವ ಬರೀ ಮುಸ್ಲಿಂ ಮಾತ್ರ ಅಲ್ಲ, ಎಲ್ಲ ಸಮಾಜದವರು ಇಲ್ಲಿ ಬರ್ತಾರೆ. ಅದು ಶಿರಹಟ್ಟಿ ಮಠದಲ್ಲೂ ಕೂಡ ಎಲ್ಲ ಸಮಾಜದವರು. ಸೊ ಅದರಿಂದ ಈ ಹಿನ್ನೆಲೆಯಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಇವತ್ತು ನಾಳೆ ಸೂಫಿ ಸಮಾವೇಶ ಹುಬ್ಳಿಲಿ ಹಮ್ಮಿಕೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಮಠಕ್ಕೂ ಮತ್ತು ಈ ದರ್ಗಾಗೆ ಭೇಟಿ ಮಾಡಿ ನಮ್ಮ ಗುರುಗಳು ಇವತ್ತು ಗುಲ್ಬರ್ಗ ಗುರುಗಳು ಇವತ್ತು ಇಲ್ಲಿ ಬಂದಿದ್ದಾರೆ. ಅದರಿಂದ ಅವರ ಕಾರ್ಯಕ್ರಮಕ್ಕೆ ಒಂದು ಅದ್ದೂರಿಯಾಗಿ ಇವತ್ತು ಮಾಡಬೇಕಂತ ಇಲ್ಲಿ ಕೂಡ ಎಲ್ಲ ದರ್ಗಾಗೆ ಬಂದಿದ್ದಾರೆ. ಫಸ್ಟ್ ಟೈಮ್ ಅಧ್ಯಕ್ಷರು ಬಂದರು, ಶಿರಹಟ್ಟಿ ಕರ್ಕೊಂಡು ಹೋಗಿ ಗುರುಗಳು ಎಷ್ಟು ಖುಷಿ ಆಗ್ತದೆ. ಹೌದು, ಇದೊಂದು ಸಂದೇಶ. ಯಾಕೆಂದರೆ ನಮ್ಮ ಗುಲ್ಬರ್ಗ ಗುರುಗಳಿಗೆ ನೇಮಕ ನೇರವಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನೇಮಕ ಮಾಡಿದ್ರು. ದೊಡ್ಡ ಒಂದು ಸಂದೇಶ ಕೂಡ ಕೊಟ್ಟಿದ್ದಾರೆ. ಒಳ್ಳೆಯವರು ಆ ದರ್ಗಾದ ದೊಡ್ಡ ದರ್ಗಾ, ಅದು ಇಡೀ ದೇಶದಲ್ಲಿ ಹೆಸರಾದಂಥ ದರ್ಗಾದ ಒಬ್ಬ ಗುರುಗಳು. ಅವರು ನಮ್ಮ ವಕ್ಫ್ ಬೋರ್ಡ್ ಚೇರ್ಮನ್ ಆಗಿ ನಮ್ಮ ಸರ್ಕಾರ ಅವ್ರನ್ನ ನೇಮಕ ಮಾಡಿದೆ. ಅದು ಒಂದು ಸಂದೇಶದಿಂದ ಇಡೀ ಎಲ್ಲ ಕಡೆ ಪ್ರವಾಸ ಮಾಡ್ತಾಯಿದ್ದಾರೆ. ಕೋಮು ಸಾಮರಸ್ಯಕ್ಕೆ, ಕೋಮು ಸೌಹಾರ್ದತೆಗೆ ಎಲ್ಲ ಭಾಗಗಳಲ್ಲಿ ಪ್ರವಾಸ ಮಾಡಿ ಶಾಂತಿ, ನೆಮ್ಮದಿ, ಸಹಬಾಳ್ವೆಗೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ನಾವೆಲ್ಲ ಸಹಕಾರ ಕೊಡ್ತಾ ಇದ್ದೀವಿ. ಗುಲ್ಬರ್ಗದಿಂದ ಹಿಡ್ಕೊಂಡು ಶಿರಹಟ್ಟಿವರೆಗೂ ಒಂದು ಅನ್ಯತಾ ಭಾವನೆ ಇದೆ. ಹೌದು, ಒಂದು ಲಿಂಕ್ ಇದೆ. ಅದೊಂದು ಲಿಂಕ್ ಇದೆ. ಆಗಲೇ ಈ ಅಧ್ಯಕ್ಷರ ಅವರ ತಂದೆಯವರು ಕೂಡ ಅಲ್ಲಿ ಬಂದು ಹೋಗಿದ್ರು. ಹೌದು, ಆ ಪರಂಪರೆಯನ್ನು ಸಲೀಂ ಮೊಹಮ್ಮದ್ ಅವರು ಮತ್ತೆ ಮುಂದುವರ್ಸಕ್ಕೆ ಸಹಾಯಕ. ಹೌದು, ಆ ಪರಂಪರೆ ಇದೆ. ಅವತ್ತು ಸ್ವಾಮಿಗಳು ಕೂಡ ಅಲ್ಲಿ ಶಿರಹಟ್ಟಿ ಸ್ವಾಮಿಗಳು ಕೂಡ ಶ್ರೀಗಳು ಕೂಡ ಹೇಳಿದ್ದಾರೆ ಈ ಮಾತನ್ನು. ಇದು ಪರಂಪರೆ ಇದೆ. ಅಲ್ಲಿ ಕೂಡ ನೀವು ನೋಡಿದೆಯಾ, ಒಂದು ಕಡೆ ಕುರಾನ್ ಓದ್ತಾರೆ, ಇನ್ನೊಂದು ಕಡೆ ಗೀತಾನ ಪಠನ ಮಾಡ್ತಾರೆ. ಅದರಿಂದ ಒಂದೇ ಸಂದೇಶ ಅದೇ. ಯಾಕಂದರೆ ಇತ್ತೀಚಿನಗಳಲ್ಲಿ ದೇಶದಲ್ಲಿ ಕೆಲವು ಭಾಗಗಳಲ್ಲಿ ಕೋಮು ಸೌಹಾರ್ದತೆ ಇಲ್ಲ. ಅದೇ ಕರ್ನಾಟಕದಲ್ಲಿ ಕೋಮು ಸೌಹಾರ್ದತೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸರ್ವ ಜನಾಂಗದ ಶಾಂತಿ ತೋಟ ಮಾಡಿದ್ದೀವಿ. ಸರ್ವರಿಗೂ ಸಮಪಾಳು, ಸರ್ವರಿಗೂ ಸಮಪಾಳು ಇದು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಎಲ್ಲ ಜನ ಸೇವೆ ನಾವು ಮಾಡ್ತಾಯಿದ್ದೀವಿ. ಏನು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಅದಕ್ಕೆ ಜಾತಿ ಇಲ್ಲ, ಜನಾಂಗ ಇಲ್ಲ. 5 ಗ್ಯಾರಂಟಿಗಳು ನೇರವಾಗಿ ಜನರಿಗೆ ತಲುಪ್ತಾ ಇದೆ. ಅದೊಂದು ನಮ್ಮ ಒಳ್ಳೆ ಸರ್ಕಾರನ ಕೊಡ್ತಾ ಇದೆ. बहुत लोग चाहते हुए मुझे इस्तकबाल किए हैं, मैं सबका शुक्रिया अदा करता हूँ. और सबसे पहले शिग्गांव होते हुए सिरगट्टी गए हम लोग. वहाँ पर सिरगट्टी के जो मठ है, वहाँ पर स्वामी जी से मुलाकात हुई. वहाँ उन्होंने बहुत अच्छा वेलकम किया और वहाँ हम लोग बैठे और गुफ्तगू भी किए. और वहाँ से फिर निकल कर हम जुमे की नमाज़ को यहाँ पर दूधनाना दरगाह शरीफ के पास पहुँचे और ज़ियारत भी हुई. मुझसे पहली बार मुलाकात हुई मेरे
फादर जो थे उनसे उनकी पहले से मुलाकात थी, मुझसे पहली बार मुलाकात हुई और बहुत ही ये बहुत अच्छे स्वामी जी हैं, बहुत सेक्युलर, सबको लेकर चलते हैं। बहुत सूफ़ी संतों का जो सूफ़ी संत का जो पैगाम होता है वो स्वामी जी वहाँ पर देते हैं और बहुत बहुत बड़ी बात है। और जो बंदा नवाज के भी जो तालीमात है, जो वो सिखाते हैं, हम सब उसी को लेकर आगे चलते हैं। ये सूफ़ी संत जो समावेश है, कॉन्फ्रेंस जो है, ये बहुत एक अच्छी इनिशिएटिव है, क्योंकि आजकल के माहौल को देखते हुए जहाँ लोग रिलीजियस कम्युनल हो जा रहे हैं रिलीजियसली, उसको हम सूफ़ी संत ही एक ऐसा पैगाम देते हैं जहाँ पर जो है हमको कम्युनल के जैसी कोई चीज़ ही नहीं होती। यहाँ सब सेक्युलर होते हैं, एक दूसरे को भाईचारगी होती है। ये हिंदुस्तान का शुरू से भी यही माहौल रहा है और इंशाअल्लाह ताला ये सूफ़ी संतों के पैगाम से और सूफ़ी संतों की वजह से ही ये आगे ऐसे ही चलता रहेगा। ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಬ್, ವಾರ್ತಾ ಭಾರತಿ, ಲಕ್ಷ್ಮೇಶ್ವರ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.